ಇದು ಒಂದೇ ಥರದ್ದು ಚೆನ್ನಾಗಿರೋ ಟಾಯ್ಸು 0 ಮಂತ್ಸಿಂದ ಸ್ಟಾರ್ಟ್ ಆಗೋದು ಬೇಬಿಗೆ. ಬೇರೆ ಇನ್ಯಾವುದು ಅಷ್ಟು ಚೆನ್ನಾಗಿ ಸೂಟ್ ಆಗಲಿಲ್ಲ. ಈ ಸೇಮ್ ಇದೇ ಥರನೇ ಇದೆ ಒಳಗಡೆ, ತೋರಿಸ್ತೀನಿ. ನೀನು ಸೂಟ್ ಆಗಬೇಕು ಅಂತ ಯಾರು ಹೇಳಿದರು? ನೀನು ಯಾಕೆ ಹೋಗಿದ್ದೆ ಅಲ್ಲಿ ತಗೊಳಕ್ಕೆ? ಬೇರೆ ಟಾಯ್ಸ್ ನೋಡೋಣ ಅಂತ ಹೋದ್ವಿ. ಇದು ಇದು ಏನಕ್ಕೆ ಯೂಸ್ ಅಂತ ಹೇಳಿದ್ರೆ, ಮಗು ಕಿಕ್ ಮಾಡೋದನ್ನ ಕಲಿಯುತ್ತೆ. ಕಿಕ್ ಮಾಡೋವಾಗ ಇಲ್ಲಿ ಮ್ಯೂಸಿಕ್ಸ್ ಬರುತ್ತೆ. ನಮಗೂ ಮ್ಯೂಸಿಕ್ ಬಂದಾಗ ಏನು ಅನಿಸುತ್ತೆ ಅಂದರೆ, ಮಗು ಆಟ ಆಡ್ತಿರೋದು ಗೊತ್ತಾಗುತ್ತೆ. ಮಗು ಆಟ ಆಡ್ತಾ ಇಲ್ಲಿ ನೋಡಿಕೊಂಡು ಎಲ್ಲ ಟಾಯ್ಸ್ ಎಲ್ಲ ನೋಡಿಕೊಂಡು ಆಟ ಆಡುತ್ತೆ. ಇಲ್ಲಿ ಕನ್ನಡಿ ಇದೆ, ಅದ್ರ ಫೇಸ್ ಅದೇ ನೋಡ್ಕೊಂಡೆಲ್ಲ ಆಟ ಆಡುತ್ತೆ. ಇದು ಮಕ್ಕಳು ಉದ್ದ ಆದ್ರೂ ಈ ಕಡೆ ಓಪನ್ ಇರುತ್ತಲ್ವಾ, ಮಗು ಕನ್ನಡಿ ತೋರಿಸ್ಬಾರ್ದು ಅಂತಾರೆ. ಮಗುಗೆ ಮಕ್ಕಳು ಎಷ್ಟೇ ಉದ್ದ ಇದ್ರೂ ಇದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿ ಉದ್ದ ಆಗ್ತಾ ಇದ್ರು ಇದು ಈ ಕಡೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಅಲ್ವಾ, ತಲೆ ಎಷ್ಟು ಉದ್ದ ಇದ್ರೂ ಆಟ ಆಡಕ್ಕೆ ಬರುತ್ತೆ ಇದು ಅಂತ ನನಗನ್ನಿಸ್ತು. ಸೊ ಅದಕ್ಕೆ ನಾನು ಇದನ್ನು ತಗೊಳ್ಳೋಣ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದೆ. ನಮ್ಮ ಹಸ್ಬೆಂಡ್ ಇದನ್ನು ಸರಿ ಅಂತ ತೊಗೊಂಡಿದ್ದಾರೆ. ನೋಡೋಣ ಇದನ್ನ ಅರೇಂಜ್ಮೆಂಟ್ಸ್ ಯಾವ ಥರ ಮಾಡೋದು ಅಂತ. ಇರೋ ಐಟಮ್ಸು ಇಷ್ಟು ಐಟಮ್ಸ್ ಇದೆ. ಇದರಲ್ಲಿ 4 ಐಟಮು. ಇದನ್ನು 4 ಗೊಂಬೆ ಇದೆ. ಇಲ್ಲೊಂದು ಕನ್ನಡಿ ಇದೆ, ಇಲ್ಲೊಂದು ಕನ್ನಡಿ ಇದೆ. ಅದೆಲ್ಲ ಹ್ಯಾಂಗ್ ಮಾಡೋದಕ್ಕೆ ಅಂತ ರಿಂಗ್ಗಳು ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ಇಲ್ಲಿ ಇದು ಸೆಟ್ ಮಾಡೋದಕ್ಕೋಸ್ಕರ ಇಟ್ಟಿರೋದು ಇದೆಲ್ಲ. ಸೊ ನೆಕ್ಸ್ಟು ಸೆಟ್ ಮಾಡಿ ನೋಡೋಣ. ಇದಕ್ಕೊಂದು ಮ್ಯಾಟು ಕೊಟ್ಟಿದ್ದಾರೆ ಹಾಕೋಕ್ಕೆ. ಇದು ಮ್ಯಾಟ್ ಸ್ವಲ್ಪ ಸಾಫ್ಟ್ ಓಕೆ ಅನಿಸುತ್ತೆ, ಬಟ್ ಇದ್ರ ಮೇಲೆ ಕಾಟನ್ ಬಟ್ಟೆ ಹಾಕಿನೇ ಹಾಕಬೇಕು ಮಗುಗೆ. ಇದು ಅಷ್ಟೊಂದು ಸಾಫ್ಟ್ ಇಲ್ಲ. ಇವಾಗ ಸೆಟ್ ಮಾಡಿ ನೋಡೋಣ ಅರೇಂಜ್ಮೆಂಟ್ಸ್ ಮಾಡಿಕೊಂಡು. ಇದು ಈ ಥರ ಉಕ್ಕಿದೆ ಹಾಕೋಕ್ಕೆ. ಏನಮ್ಮ ಅದು ಚೆನ್ನಾಯ್ತಾ? ಹಾಂ, ನಿನಗಿಷ್ಟ ಆಯ್ತು ನಿನಗೆ ಅಲ್ಲನಮ್ಮ? ಇಷ್ಟ ಆಯ್ತು ನಿನಗೆ? ಇಲ್ಲಿ ಓದಿಮ್ಮ, ಅಲ್ಲಿ ಕಾಲಲ್ಲಿ ಓದಿ. ಹಾಂ, ಹಂಗೆ. ಇದು ಓದಿ ಹಂಗೆ. ಹಾಂ, ಹಂಗೆ ಓದೋದು. ಓದಿ ಕಾಲಲ್ಲಿ. ಓ, ನೀನು ಸ್ಟ್ಯಾಂಡೇ ಬೀಳಿಸ್ಬಿಡ್ತಾನೆ. ಸ್ಟ್ಯಾಂಡೇ ಬೀಳಿಸ್ಬಿಡ್ತೀಯಮ್ಮ ನೀನು. ಕಾಲಲ್ಲಿ ಓದಿ, ಕಾಲಲ್ಲಿ ಓದಿ. ಕಾಲಲ್ಲಿ ಓದಿಬೇಕು. ಸ್ಟ್ಯಾಂಡ್ ಏನಕ್ಕೆ ಎತ್ತಾ ಇದೆಯಾ ನೀನು? ಕಾಲಲ್ಲಿ ಓದಿಬೇಕು ಬಿಡು. ಅದನ್ನ ಯಾಕೆ ಅಷ್ಟು ಜೋರಾಗಿ ಹಿಡ್ಕೊಂಡಿದ್ಯಾ ಟಾಯ್ನ? ಏನದು? ಇದಿಷ್ಟ ಆಗೋಯ್ತು ನಿನಗೆ? ಎಲ್ಲ ಆಯ್ತು, ಬಾಯಿಗೆ ಹಿಡ್ಕೊ. ನೀವೇನು ಮಾಡ್ತಾಯಿದ್ದೀಮ್ಮ? ಸ್ಟ್ಯಾಂಡ್ ಕಿತ್ತಾಗ್ತಾ ಇದೆಯಾ? ಹಾಂ, ಸ್ಟ್ಯಾಂಡ್ ಕಿತ್ತಾಗ್ತಾ ಇದೆಯಮ್ಮ? ಆ ಬ್ಲೂ ಕಲರ್ ಗೊಂಬೆನ ಮಾತ್ರ ಬಿಡ್ತಲ್ಲ ಅವನು. ವರ್ಕ್ ಆಗ್ತಾಯಿತ್ತು ನಿಮಗೆ ಮನ? ಕಾಲಲ್ಲಿ ಪ್ರೆಸ್ ಮಾಡ್ತಾನೆ. ಹಾಂ, ಚೆನ್ನಾಗಮ್ಮ. ಪ್ರೆಸ್ ಮಾಡು.